ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ. ಇಲ್ಲಿ ನಾವು ಒಂದೊಂದೇ ಪದದ ಅರ್ಥವನ್ನ ನೋಡ್ತಾ ಹೋಗೋಣ. ಅಪಿ ಸ್ವರ್ಗಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ. ಇದರಲ್ಲಿ ಅಪಿ ಅಂತ ಹೇಳಿದ್ರೆ ಆದ್ರೂ ಕೂಡ, ಸ್ವರ್ಣಮಯಿ ಅಂದ್ರೆ ಚಿನ್ನದಿಂದಲೇ ಕೂಡಿದ್ರು, ಲಂಕಾ ಅಂದ್ರೆ ಲಂಕೆ, ನ ಇಲ್ಲ, ಮೇ ಅಂದ್ರೆ ನನಗೆ, ಲಕ್ಷ್ಮಣ ತಮ್ಮ ಲಕ್ಷ್ಮಣ, ರೋಚತೆ ಅಂದ್ರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಅಂತ ಹೇಳಿದ್ರೆ ಲಂಕೆ ಸ್ವರ್ಣದಿಂದಲೇ ಕೂಡಿದ್ರು ಕೂಡ ನನಗೆ ಇದು ಇಷ್ಟ ಆಗೋದಿಲ್ಲ. ಯಾಕೆ ಇಷ್ಟ ಆಗಲ್ಲ ಅದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ. ಇಲ್ಲಿ ಜನನಿ ಅಂತ ಹೇಳಿದ್ರೆ ತಾಯಿ, ಜನ್ಮಭೂಮಿಶ್ಚ ಅಂದ್ರೆ ಮಾತೃಭೂಮಿ, ಸ್ವರ್ಗಾದಪಿ ಇಲ್ಲಿ ಇದನ್ನ ನಾವು ಬಿಡಿಸಿ ನೋಡಿದಾಗ ಸ್ವರ್ಗಾತ್ ಪ್ಲಸ್ ಅಪಿ ಅಂದ್ರೆ ಸ್ವರ್ಗಕ್ಕಿಂತಲೂ, ಗರಿಯಸಿ ಅಂದ್ರೆ ಅದಕ್ಕಿಂತ ಶ್ರೇಷ್ಠ ಅನ್ನುವಂಥ ಅರ್ಥವನ್ನ ನೀಡುತ್ತೆ. ಹಾಗಾಗಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿದ್ರೆ ತಾಯಿ ಮತ್ತು ತಾಯಿನಾಡು ಅಂತ ಹೇಳಿದ್ರೆ ಅಂದ್ರೆ ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಅರ್ಥ. ಇದು ರಾಮಾಯಣದ ಯುದ್ಧದ ಸಂದರ್ಭದಲ್ಲಿ ರಾವಣನನ್ನ ಕೊಂದು ವಿಭೀಷಣನಿಗೆ ಪ್ರಭು ಶ್ರೀರಾಮ ಪಟ್ಟಾಭಿಷೇಕವನ್ನ ಮಾಡ್ತಾ ಆತನಿಗೆ ರಾಜ್ಯದ ಹಸ್ತಾಂತರವನ್ನ ಮಾಡುವಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಚಿನ್ನದ ಲಂಕೆನ ನೋಡಿ ನಾವು ಇಲ್ಲೇ ಇರಬಹುದಲ್ವಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರಭು ಶ್ರೀರಾಮ ಹೇಳುವಂಥ ಮಾತಿದು. ಇಡೀ ಲಂಕೆ ಸ್ವರ್ಣದಿಂದಲೇ ಕೂಡಿರಬಹುದು, ಆದರೆ ನನಗೆ ನನ್ನ ತಾಯಿ ಮತ್ತು ನನ್ನ ಮಾತೃಭೂಮಿಯೇ ಇಷ್ಟ ಆಗುತ್ತೆ, ಅದರ ಹೊರತಾಗಿ ಸ್ವರ್ಣದ ಲಂಕೆ ಇಷ್ಟ ಆಗಲ್ಲ ಅನ್ನುವಂಥ ಅರ್ಥವನ್ನ ಈ ಶ್ಲೋಕ ನೀಡುತ್ತೆ. ಇದಾಗಿತ್ತು ಇವತ್ತಿನ ಶ್ಲೋಕ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.